ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಬಾರಕೂರಿನ ಸಿಂಹಾಸನ ಗುಡ್ಡೆ ಬನ್ನಿ ಮಹಾಕಾಳಿ ದೇವಸ್ಥಾನದಲ್ಲಿದ್ದೇವೆ. ಬಾರ್ಕೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಾಚೀನ ಸ್ಥಳವಾದ ಸಿಂಹಾಸನ ಗುಡ್ಡೆಯಲ್ಲಿ ಭೂತಾಳ ಪಾಂಡ್ಯನಿಗೆ ಕುಂಡೋದರನಿಂದ ಕೊಡಲ್ಪಟ್ಟ ಸಿಂಹಾಸನ ಇತ್ತು. ಪ್ರಾಕೃತಿಕ ವಿಕೋಪದಿಂದ ಮಣ್ಣಿನ ಕೋಟೆ ಬಿದ್ದು ಹೋಗಿ ಸಿಂಹಾಸನ ಮಣ್ಣಿನಡಿಯಲ್ಲಿ ಹೂತು ಹೋಯಿತು. ಮಣ್ಣಿನ ರಾಶಿ ಗುಡ್ಡೆಯಂತೆ ಕಂಡ ಕಾರಣ ಇದಕ್ಕೆ ಸಿಂಹಾಸನ ಗುಡ್ಡೆ ಎಂಬ ಹೆಸರು ಬಂತು. ದೇವಸ್ಥಾನದ ಒಳಗಡೆ ಸಿಂಹಾಸನವು ಹೂತು ಹೋದ ಸ್ಥಳದಲ್ಲಿ ವಿಶಾಲವಾದ ಗದ್ದಿಗೆ ಇದ್ದು ಇಲ್ಲಿ ಶ್ರೀಚಕ್ರದ ಮೂಲಕ ದೇವರ ಆರಾಧನೆ ನಡೆಯುತ್ತದೆ. ದೇವಸ್ಥಾನದ ಈಶಾನ್ಯ ಭಾಗದಲ್ಲಿರುವ ಪುರಾತನ ಕಾಲದ ಬನ್ನಿ ಮರಕ್ಕೆ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಪೂಜೆ ನಡೆಯುತ್ತಿತ್ತು, ಈಗಲೂ ನಡೆಯುತ್ತಿದೆ. ಹಿಂದೆ ರಾಜರು ಮೆರವಣಿಗೆಯಲ್ಲಿ ಬರುವಾಗ ಎಲ್ಲ ದೇವಾಲಯಗಳಿಂದಲೂ ಅವರಿಗೆ ಪ್ರಸಾದ ಕೊಡುತ್ತಿದ್ದರು. ವಿಜಯನಗರ ಅರಸರ ಕಾಲದಲ್ಲಿ ಸಿಂಹಾಸನದ ಪೂಜೆಯ ಸಂದರ್ಭದಲ್ಲಿ ಬಾರ್ಕೂರಿನ ಒಡೆಯರು ಕುಳಿತುಕೊಳ್ಳಲು ಮಾಡಿದ ಮರ್ಯಾದೆಯ ಹಾಸಿಗೆ ಈಗಲೂ ದೇವಸ್ಥಾನದಲ್ಲಿ ಕಾಣಬಹುದು. ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ.